ಹಾಯ್ ಎಲ್ಲರಿಗೂ ಮಂಗಳೂರು ಸವಿರುಚಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತೆಂತ ಗೊತ್ತುಂಟಾ, ನಾನೊಂದು ಮೀನಿನ ರೆಸಿಪಿ ಮಾಡೋಣ ಅಂತ ಆಸೆ ಆಯಿತು. ಸೊ ಇಲ್ಲಿ ಬೂತಾಯಿ ಮೀನನ್ನು ತೊಗೊಂಡಿದ್ದೇನೆ. ಅದರ ರೆಸಿಪಿ ಹೇಗೆ ಮಾಡೋದಂತ ಅಂದರೆ ಸುಲಭವಾಗಿ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಬೂತಾಯಿ ಮೀನನ್ನು ತೊಗೊಂಡಿದ್ದೇನೆ, ಚೆನ್ನಾಗಿ ವಾಶ್ ಮಾಡಿ. ಸೊ ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್: ಕೊತ್ತಂಬರಿ 2 ಸ್ಪೂನು, ಸಾಸಿವೆ, ಜೀರಿಗೆ, ಪೆಪ್ಪರ್, ಮೆಂತೆ ಒಂದು ಅರ್ಧ ಸ್ಪೂನ್. ಇದನ್ನೆಲ್ಲ ಚೆನ್ನಾಗಿ ನಾವು ಡ್ರೈ ಫ್ರೈ ಮಾಡುವ. ನೆಕ್ಸ್ಟ್ ನೋಡಿ, ತೆಂಗಿನ ತುರಿ, ಹುಣಸೆ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೇನೆ, ಅಂದರೆ ಫಿಶ್ಗೆಲ್ಲ ಹುಣಸೆ ಎಲ್ಲ ಹಾಕಿದರೆ ತುಂಬ ಒಳ್ಳೆಯದಾಗ್ತದೆ ಜಾಸ್ತಿ. ನಂತರ ಒಂದು 3 ಎಸಳು ಬೆಳ್ಳುಳ್ಳಿ ಮತ್ತು ಒಂದು ಅರ್ಧ ಈರುಳ್ಳಿಯನ್ನು ಈ ರೀತಿ ನಾನು ಮಸಾಲೆಯನ್ನು ರುಬ್ಬುವಾಗ ಹಾಕ್ತೇನೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾನು ಆಲ್ರೆಡಿ ಒಂದು 12ರಿಂದ 15 ಮೆಣಸನ್ನು ನೀರಿನಲ್ಲಿ ಅರ್ಧ ಗಂಟೆಯಷ್ಟು ನೆನೆಸಿ ಇಟ್ಟಿದ್ದೇನೆ. ಹಾಗೆ ಮಾಡಿದರೆ ತುಂಬ ರುಚಿ ಆಗ್ತದಂತ. ಸೊ ನೆಕ್ಸ್ಟ್ ಇದನ್ನು ಮಿಕ್ಸರಲ್ಲಿ ಹಾಕಿ ಈಗ ಮಸಾಲೆಯನ್ನು ರುಬ್ಬಿಕೊಂಡು ಬರುವ. ನೋಡಿ, ನೆಕ್ಸ್ಟ್ ಒಂದು 6 ಗ್ರೀನ್ ಚಿಲ್ಲಿ ಮತ್ತು ಈರುಳ್ಳಿ ಒಂದು, ಮತ್ತು ಶುಂಠಿ ಒಂದು 2 ಇಂಚಷ್ಟು ತೊಗೊಂಡು ಕಟ್ ಮಾಡಿ ಸಣ್ಣದಾಗಿ ಇಟ್ಟಿದ್ದೇನೆ. ಈಗ ಒಂದು ಬಾಣಲೆಗೆ ಒಂದು 3 ಸ್ಪೂನಷ್ಟು ನಾನು ಆಯಿಲನ್ನು ಹಾಕ್ತಾ ಇದ್ದೇನೆ. ಈಗ ಈ ರೆಸಿಪಿ ಉಂಟಲ್ಲ, ತುಂಬ ಸುಲಭವಾಗಿ ಮಾಡ್ಬೋದು, ಏನೂ ಕಷ್ಟ ಇಲ್ಲ. ನನಗೆ ಉಂಟಲ್ಲ ಇವತ್ತು ಮೀನಿದ್ದು ರೆಸಿಪಿ ತಿನ್ನುವಂಥ ಆಸೆ ಆಯಿತು. ಸೊ ಇವತ್ತು ಬೂತಾಯಿ ಮೀನಿನ ರೆಸಿಪಿಯನ್ನು ನಾನು ಟ್ರೈ ಮಾಡ್ತಾ ಇದ್ದೇನೆ. ನೋಡಿ, ಈಗ ಈರುಳ್ಳಿ, ಶುಂಠಿ ಮತ್ತು ಗ್ರೀನ್ ಚಿಲ್ಲಿಯನ್ನು ಈಗ ಇದಕ್ಕೇ ಹಾಕ್ತಾ ಇದ್ದೇನೆ. ಈಗ ಚೆನ್ನಾಗಿ ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಆಗಲಿ. ನಂತರ ನೋಡಿ, ಇದು ರುಬ್ಬಿದಂತಹ ನೈಸಾಗಿ ರುಬ್ತೇನೆ ಮಸಾಲೆಯನ್ನು, ಇದನ್ನು ಕೂಡ ಅದಕ್ಕೇ ಸೇರಿಸುವ. ಈಗ ನೋಡಿ, ಚೆನ್ನಾಗಿ ಸ್ವಲ್ಪ ಒಂದು 2 ನಿಮಿಷ ಎಣ್ಣೆಯಲ್ಲೇ ಫ್ರೈ ಮಾಡಿದ ನಂತರ ಮಿಕ್ಸಿ ಜಾರಿದ್ದು ಉಳಿದ ನೀರನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ. ತುಂಬ ತೆಳು ಬೇಡ, ಸ್ವಲ್ಪ ಗಟ್ಟಿ ಇರಲಿ ಅಂತ ಇಷ್ಟೇ ನಾನು ತೆಳು ಮಾಡಿದ್ದೇನೆ. ಸೊ ನೆಕ್ಸ್ಟ್ ಇಲ್ಲಿ ನೋಡಿ, ಚೆನ್ನಾಗಿ ಕುದಿ ಬರುವ ಮೊದಲು ನಾನು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಕಮ್ಮಿ ಹಾಕಿ ನಂತರ ನೋಡಿಕೊಂಡು ಹಾಕ್ಬೋದಲ್ಲ. ಸೊ ನೋಡಿ, ಇಷ್ಟು ನಾನು ತುಂಬ ತೆಳು ಮಾಡಲಿಲ್ಲ, ಇಷ್ಟು ಗ್ರೇವಿಯಾಗಿ ಈ ರೀತಿ ಮಾಡಿದ್ದೇನೆ. ಚೆನ್ನಾಗಿ ಕುದಿ ಬರ್ತಾ ಉಂಟು. ಚೆನ್ನಾಗಿ ಕುದಿ ಬರುವಾಗ ಸ್ವಲ್ಪ ಲೋ ಫ್ಲೇಮಲ್ಲಿಟ್ಟು ಈಗ ನಾನು ಮೀನನ್ನು ಹಾಕ್ತೇನೆ. ಈ ಮೀನಿನ ರೆಸಿಪಿ ಉಂಟಲ್ಲ, ನಮ್ಮದು ಮಂಗಳೂರು ಸೈಡಲ್ಲೆಲ್ಲ ನಾವು ಹೀಗೇ ರುಬ್ಬಿಕೊಂಡೆಲ್ಲ ಮಸಾಲೆ ಎಲ್ಲ ಮಾಡೋದು ಈ ರೀತಿ. ಮತ್ತು ಮೆಣಸನ್ನು ಕೂಡ ನೀರಿನಲ್ಲಿ ನಾವು ನೆನೆಸಿ ಹಾಗೆ ಮಾಡೋದ್ರಿಂದ ಒಂದು ಬೇರೆಯೇ ರುಚಿ ಕೊಡ್ತದೆ. ಸೊ ನಾನು ಈ ರೀತಿ ಒಂದು ರೆಸಿಪಿ ಸಿಂಪಲಾಗಿ ತುಂಬ ಸುಲಭವಾಗಿ ಒಂದು ರೆಸಿಪಿಯನ್ನು ಟ್ರೈ ಮಾಡಿದ್ದೇನೆ. ಈಗ ನೋಡಿ, ಸಣ್ಣ ಉರಿಯಲ್ಲಿಟ್ಟಿದ್ದೇನಲ್ಲ, ಆಗ ಮೀನನ್ನು ಹಾಕಬೇಕು. ಮತ್ತು ಮೀನು ಹಾಕಿದ ತಕ್ಷಣ ಒಂದು ಗ್ಯಾಸ್ ಫ್ಲೇಮು ಒಂದು ಆಫ್ ಮಾಡಬೇಕು. ಯಾಕೆ ಗೊತ್ತುಂಟ, ಇದು ಮೀನು ಸ್ವಲ್ಪ ಚಿಕ್ಕದಾಗಿರುವುದರಿಂದ ಹುಳಿ ಆಗುವ ಚಾನ್ಸಸ್, ಆಗನೇ ಆಫ್ ಮಾಡಿ ಬೇಕಾದರೆ ಇಡ್ಬೋದು. ಸೊ ನೋಡಿ, ಈಗ ಮೀನನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ. ಒಂದು ಮೀನಿನ ರೆಸಿಪಿಯಲ್ಲಿ ಊಟ ಮಾಡುವಾಗ ಅದರ ಮಜವೇ ಬೇರೆ ಇರ್ತದಲ್ಲ, ತುಂಬ ಒಳ್ಳೆಯದು ಕೂಡ ಆಗ್ತದೆ. ಈ ಮೀನು ಪ್ರಿಯರಿಗೆಲ್ಲ ತುಂಬ ಒಳ್ಳೆಯದಾಗ್ತದೆ. ಸೊ ಈ ಸಿಂಪಲ್ ರೆಸಿಪಿಯೊಂದು ನಾನು ಇವತ್ತು ಟ್ರೈ ಮಾಡ್ತಾ ಇದ್ದೇನೆ. ನೋಡಿ, ಚೆನ್ನಾಗಿ ಕುದಿ ಬರುವಾಗ ಮೀನನ್ನು ಕೂಡ ಹಾಕ್ತಾ ಇದ್ದೇನೆ. ಇದು ಬಾಯ್ಲ್ಡ್ ರೈಸ್ ಜೊತೆ ಅಂತೂ ತುಂಬ ಒಳ್ಳೆಯದಾಗ್ತದೆ, ಮತ್ತು ವೈಟ್ ರೈಸ್ ಜೊತೆ ಸಹ ಮೀನಿದ್ದು ರೆಸಿಪಿ ಎಲ್ಲ, ಮೀನಿದ್ದು ಪದಾರ್ಥ ಎಲ್ಲ ಉಂಟಲ್ಲ, ತುಂಬ ಒಳ್ಳೆಯದಾಗ್ತದೆ. ಸೊ ಇವತ್ತಿನ ರೆಸಿಪಿ ರೆಡಿಯಾಗಿದೆ. ಇವತ್ತಿನ ರೆಸಿಪಿ ಬೂತಾಯಿ ಮಸಾಲೆ ಪುಳಿ ಮುಂಚಿ ರೆಡಿಯಾಗಿದೆ. ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಇನ್ನಷ್ಟು ವೀಡಿಯೋಗೋಸ್ಕರ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.